ಸರ್ಕಾರದ ಉದ್ದಿಮೆಯಾಗಿರುವಂತಹ ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ MEI ಸಂಸ್ಥೆಯ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಲಾಭಾಂಶ ಸಲ್ಲಿಕೆ ಆಗಿದೆ, ಅಂದರೆ ಡಿವಿಡೆಂಟ್ ಸಲ್ಲಿಕೆ ಆಗಿದೆ. ಇಂಧನ ಸಚಿವ KJ ಜಾರ್ಜ್, ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ S ಮನೋಹರ್ ಮತ್ತು ಅದರ ನಿರ್ದೇಶಕಿ ಲಾಭಾಂಶದ ಚೆಕ್ಕನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಿದ್ದಾರೆ. MEI ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ದೇಶದ ಮೊದಲ ಸ್ವಿಚ್ ಗೇರ್ ಉತ್ಪಾದನಾ ಸಂಸ್ಥೆ, ರಾಜ್ಯ ಸರ್ಕಾರದ ಸಂಸ್ಥೆ. ಇದು ಉದ್ದಿಮೆ. 400ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರಿದ್ದಾರೆ. ಯಾಕೆ ಈ ವಿಡಿಯೋ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ನಷ್ಟದಲ್ಲಿದ್ದಂತಹ ಕಂಪನಿ. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಏನಿದೆ, ಇದು ನಷ್ಟದಲ್ಲಿದ್ದಂತಹ ಕಂಪನಿ. ಇದರ ನಷ್ಟವನ್ನು ನೋಡಿ ಸರ್ಕಾರದವರೇ ಯೋಚನೆ ಮಾಡಿದರು, ಮುಚ್ಚಿಬಿಡಬೇಕು, ಬೀಗ ಹಾಕ್ಬಿಡೋಣ, ಇದನ್ನು ನಡೆಸೋಕ್ಕಾಗಲ್ಲ ಅಂಥೇಳಿ. ಅಂತಹ ಸಂಸ್ಥೆ ಈಗ 300 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಿದೆ ವರ್ಷಕ್ಕೆ, ಜೊತೆಗೆ 18.5 ಕೋಟಿ ರೂಪಾಯಿ ಲಾಭವನ್ನು ಮಾಡಿದೆ. ನಷ್ಟದಲ್ಲಿ 3 ಕೋಟಿ ರೂಪಾಯಿ ನಷ್ಟದಲ್ಲಿತ್ತು ಈ ಹಿಂದೆ. ಅದು ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಸರ್ಕಾರದ ಸ್ವಾಮ್ಯದ ಸಂಸ್ಥೆ, ರಾಜ್ಯ ಸರ್ಕಾರದ್ದು. ನಷ್ಟದಲ್ಲಿದ್ದಂತಹ ಸಂಸ್ಥೆ ಈಗ 18.5 ಕೋಟಿ ರೂಪಾಯಿ ಲಾಭ ಮಾಡಿದೆ. ಸುಮಾರು 300 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು. ಸೊ ಒಂದು ರೀತಿಯ ಹೆಮ್ಮೆ, ಪ್ರೌಡ್ ಫೀಲಿಂಗ್ ಆಗುತ್ತೆ. ದೇಶದ ಮೊದಲ ಸ್ವಿಚ್ ಗೇರ್ ಕಂಪನಿ, ದೇಶದ ಮೊದಲ ಸ್ವಿಚ್ ಗೇರ್ ಕಂಪನಿ. ಈ ದೇಶದಲ್ಲಿರುವಂತಹ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳೇನಿದ್ದಾವೆ ಅವಕ್ಕೆಲ್ಲವಕ್ಕೂ ಕೂಡ ನಾವೇ ಮೂಲ, ಕರ್ನಾಟಕದವರೇ ಮೂಲ. ಅಂತಹ ದೊಡ್ಡ ಕಂಪನಿ ಇದು. S ಮನೋಹರ್ KPCCಯ ಪ್ರಧಾನ ಕಾರ್ಯದರ್ಶಿ, ಇದರ ಅಧ್ಯಕ್ಷರು. ಸಿದ್ದರಾಮಯ್ಯನವರ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ S ಮನೋಹರ್, KPCCಯ ಪ್ರಧಾನ ಕಾರ್ಯದರ್ಶಿ S ಮನೋಹರ್ ಅವರನ್ನು ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಅದಾದ ಬಳಿಕ ಕಂಪನಿ ಲಾಭಕ್ಕೆ ಬಂದಿದೆ. ನಷ್ಟದಲ್ಲಿದ್ದಂತಹ ಕಂಪನಿಯನ್ನು S ಮನೋಹರ್ ಲಾಭಕ್ಕೆ ತಂದು ನಿಲ್ಲಿಸಿದ್ದಾರೆ. ಸೊ ನಿನ್ನೆ ಮುಖ್ಯಮಂತ್ರಿಗಳು KPCCಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು MEIನ ಅಧ್ಯಕ್ಷರಾಗಿರುವಂಥ S ಮನೋಹರ್ ಮತ್ತು ಕಾರ್ಖಾನೆಯ ನಿರ್ದೇಶಕಿ, ಜೊತೆಗೆ ಕಾರ್ಖಾನೆಯ 400ಕ್ಕೂ ಹೆಚ್ಚು ಕಾರ್ಮಿಕರನ್ನು ಅಭಿನಂದಿಸಿದ್ದಾರೆ. ಲಾಭದಲ್ಲಿ ತಂದು ನಿಲ್ಲಿಸಿದ್ದಕ್ಕೆ. ಬೀಗ ಹಾಕಲು ಸಿದ್ಧವಾಗಿದ್ದಂಥ ಒಂದು ಕಂಪನಿ, ರಾಜ್ಯ ಸರ್ಕಾರದ ಕಂಪನಿ, ಲಾಭಕ್ಕೆ ಬಂದಿದೆ, ಸರ್ಕಾರಕ್ಕೆ ಡಿವಿಡೆಂಟನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರೇಟ್ ನ್ಯೂಸ್. 18 ಕೋಟಿ ರೂಪಾಯಿ ಲಾಭ ನಷ್ಟದಲ್ಲಿತ್ತು. ಸೊ S ಮನೋಹರ್ ಅವರ ನಾಯಕತ್ವ ಫಲಿಸಿದೆ ಈ ಕಂಪನಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.